ಕ್ಷಮೆದಮೆ ಇಂಥವ್ರಿ. ಆಮೆನ್, ರೈಟ್. ಸೊ ಅದಕ್ಕೆ ಅಲ್ಲಿ ಏನು ಹೇಳ್ತಾನಂದ್ರೆ, ಅಕ್ರಮವಾಗಿ ನಡೆಯುವ ಸೋದರನೇನಾದ್ರೂ ನಿಮ್ಮ ಪಕ್ಕದಾಗಿದ್ದ, ಉದಾಹರಣೆ ಹೇಳ್ತೀನಿ ಕೇಳ್ರಿ, ನಿನ್ನ ಸ್ನೇಹಿತನೇ ಇನ್ನೊಬ್ಬರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದನಂದ್ರೆ, ಒಂದು ಅವನಿಗೆ ಸುವಾರ್ತೆ ಹೇಳಬೇಕು, ಎರಡನೇದು ಅವನಿಗೆ ಬುದ್ಧಿ ಹೇಳಬೇಕು. ಕೇಳಲಿಲ್ಲ ಅಂದ್ರೆ ಅವನು ಬುಟ್ಟೆ ಬಿಡ್ಬೇಕು. ನೀನು ನಾನು ಹೇಳೋದು ಸರಿಯಾದ ತಪ್ಪದ ಹೇಳ್ರಿ, ಯಾಕಂದ್ರೆ ಬೈಬಲ್ ಇದೆ ಆಧಾರ. ಅವನಿಗೆ ಒಂದು ಸಾರಿ ಹೇಳು, ಎರಡು ಸಾರಿ ಹೇಳು, ಕೇಳಲಿಲ್ಲ ಅಂದ್ರೆ ಸೈಡಿಗೆ ಆಗಿಬಿಡು. ಅದಕ್ಕೆ ಇಲ್ಲಿ ಹೇಳ್ತಾನಂದ್ರೆ, ಅಕ್ರಮವಾಗಿ ಯಾರಾದ್ರೂ ನಿನ್ನ ಸೋದರ ನಡೀತಿದ್ರೆ ಅವನಿಂದ ದೂರ ಆಗಬೇಕು. ನೀನು ಕತ್ತಲಿಗೆ ಬೆಳಕಿಗೆ ಇಜ್ಜೋಡ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪೌಲನು ಬರೆದಿದ್ದಾನೆ ದೇವರ ವಾಕ್ಯದಲ್ಲಿ, ದೇವರಿಗೆ ದೆವ್ವಕ್ಕೆ ವ್ಯತ್ಯಾಸ ಏನು, ಬೆಳಕಿಗೆ ಕತ್ತಲಿಗೆ ವ್ಯತ್ಯಾಸ ಏನು, ಕ್ರಿಸ್ತನನ್ನು ನಂಬಿದವರಿಗೆ ನಂಬದಿರುವವರೆಗೂ ವ್ಯತ್ಯಾಸ ಏನು. ಅದಕ್ಕೋಸ್ಕರವಾಗಿ ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಜೊತೆಗೆ ಸೇರಿ ಇಜ್ಜೋಡಾಗಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಕ್ರಮವಾಗಿ ನಡೆಯುವಂತ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ನೀವು ಇಜ್ಜೋಡ್ ಆಗಬೇಡ್ರಿ, ಅವರಿಂದ ಬೇರ್ಪಡ್ರಿ. ನಾವು ಬೇರ್ಪಡುವುದಕ್ಕಾಗಿ ನಾವಿದ್ದೇವೆ ಪ್ರಿಯರೇ. ಲೋಕಕ್ಕೆ ನಮಗೆ ಸಂಬಂಧ ಇರಬಾರದು. ಹಲ್ಲೆಲೂಯಾ. ಎಷ್ಟೋ ವಾರ್ತೆಗಳು ನೋಡ್ರಿ, ಎಷ್ಟೋ ನಾವು ನಿಜವಾಗ್ಲೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ, ಬರೇ ಗಂಡ ಇರೋ ಜೊತೆಯಲ್ಲಿದ್ದರೂ ಕೂಡ, ಎರಡು ಮಕ್ಕಳಿದ್ರು ಕೂಡ ಹೆಂಡತಿ ಇನ್ನೊಬ್ಬರ ಹತ್ರ ಸಂಬಂಧ, ಬರೀ ಅನೈತಿಕ ಸಂಬಂಧಗಳು, ಏನಂತಂದ್ರೆ ಪರಪುರುಷನು ಪರಸ್ತ್ರೀ, ಇವೆಲ್ಲ ನೀವು ಕೇಳ್ತಾ ಹೋದ್ರೆ ಇವತ್ತೇನಾಗ್ತದೆ ಅಂದರೆ, ಬೈಬಲ್ ಓದುವಾಗ ಪರಿಪೂರ್ಣವಾಗಿ ಪಾಪ ತುಂಬಿದಂಥ ಲೋಕದಲ್ಲಿ ಜನ ಬಿದ್ದಿದ್ದಾರೆ. ನಾನು ಅದಕ್ಕೆ ಹೇಳ್ತದೇನೆ, ಯೇಸು ಸ್ವಾಮಿಯಲ್ಲಿ ಬರಬೇಕಂತಂದ್ರೆ ಲೋಕನ ಕಲಾಸ ನೀವು ಬುದ್ಧಿ ಕಟ್ಟಿ ಒಕ್ಕಟ್ಟೆ ಬರಬೇಕು. ನೀವು ಅದನ್ನು ಇಲ್ಲ, ನಾನು ಇಲ್ಲಿ ಬರ್ತೀನಿ, ಸಂಡೇ ದಿನ ಆರಾಧನೆ ಮಾಡ್ತೀನಿ, ಮತ್ತೆ ನಾನು ಪಾಪದ ಜೀವನ ನಡೆಸ್ತೀನಿ ಅಂದ್ರೆ ಬೈಬಲ್ಗೂ ಒಪ್ಪದಿಲ್ಲ, ಯೇಸು ಮೊದಲೇ ಒಪ್ಪಲ್ಲ ಪ್ರಿಯರಿ. ವಿಷಯ ತ್ಯಾಗದ ಜೀವನ ಯೇಸು ಒಪ್ಪುವಾತನಾಗಿದ್ದಾನೆ. ಅಕ್ರಮವಾಗಿ ನಾವು ನಡಿಬಾರದು. ಪ್ಲೀಸ್, ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಲ್ಲ, ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೀವು ಹಂಗೆ ಹಿಂಗಂತ ನಾನು ಯಾರನ್ನು ಉದ್ದೇಶಿಸಿ ಮಾತಾಡೋದು, ಯಾಕಂದರೆ ನಾನು ಹೇಳುವಂಥದ್ದು ಬೈಬಲ್ ವಾಕ್ಯ ಇತ್ತಂದ್ರೆ ಮಾತ್ರ ನಂಬ್ರಿ, ಇಲ್ಲಾಂದ್ರೆ ನಂಬಕ್ಕೆ ಹೋಗ್ಬೇಡ್ರಿ. ಇದನ್ನು ಬಿ ತಿಳ್ಕೊಳ್ರಿ, ನಾನು ಯಾರನ್ನು ಉದ್ದೇಶಿಸಿ ನಾನು ಮಾತಾಡ್ತಲ್ಲ. 8ನೇ ವಚನ ಹೇಳ್ತಾನೆ, ಅದೇ 2 ತಿಮೋಥಿ 3:8 ಮತ್ತೇನು ಹೇಳ್ತಾನಂದ್ರೆ 7 ನೋಡೋಣ. ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡಿಬೇಕೆಂಬುದಾಗಿ ನೀವೇ ಬಲ್ರಿ ಎಂಬುದಾಗಿ 7ನೇ ವಚನದಲ್ಲಿ ಹೇಳ್ತಾನೆ. 8ನೇ ವಚನದಲ್ಲಿ ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ. ಪೌಲ ಹೇಳ್ತಾನೆ ಥೆಸಲೋನಿಕದವರಿಗೆ, ಒಂದು ವೇಳೆ ನೀವು ನಮ್ಮನ್ನು ಶೋಧಿಸಿ ನೋಡಿದ್ರು ಕೂಡ ನಮ್ಮಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಸಿಗಲ್ಲ ಅಂದ ಅವನು. ಪೌಲ, ನಾವು ನಿಮ್ಮಲ್ಲಿ ನಡೆದ್ವಿ ಅಂದ್ರೆ ಹೆಂಗ್ ನಡ್ಕೊಂಡಿವಿ? ಅಕ್ರಮವಾಗಿ ನಡೆಯಲಿಲ್ಲ ಎಂಬುದಾಗಿ ಹೇಳ್ತದೆ. ಅದಕ್ಕೆ ಕ್ರಿಸ್ತನ ಮಕ್ಕಳು, ಕ್ರಿಸ್ತನಿಂದ ಆರಿಸಲ್ಪಟ್ಟವರು, ಕ್ರಿಸ್ತನ ರಾಯಭಾರಿಗಳು, ನಾವು ಕ್ರಿಸ್ತನಲ್ಲಿ ಎಂದಿಗೂ ಅಕ್ರಮವಾಗಿ ನಡೆಯಬಾರದು. ನಮ್ಮ ನಡತೆ ಶುದ್ಧವಾಗಿರಬೇಕು. ಇದು ದೇವರ ಆಜ್ಞೆ ಪ್ರಿಯರೇ. ಈಗ 1 ಥೆಸಲೋನಿಕ 4ನೇ ಅಧ್ಯಾಯದಿಂದ ಸಂದೇಶ ಪ್ರಾರಂಭ ಮಾಡೋಣ. ಅಲ್ಲಿ ವಚನದಲ್ಲಿ ಏನು ಹೇಳ್ತಾನೆ ಅಂದರೆ, ಮೊದಲನೇದಾಗಿ ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರ ಅಷ್ಟೇ. 1ನೇ ವಚನ ಹೇಳಿದ. 2ನೇದು ಬಹಳ ಪ್ರಾಮುಖ್ಯತೆ, ಗಮನ ಕೊಡ್ರಿ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. 1ನೇ ಅಂಶ ದೇವರನ್ನು ಮೆಚ್ಚಿಸುವುದು. ಹೌ ಟು ಪ್ಲೀಸ್ ದ ಗಾಡ್ ಎಂಬುದಾಗಿ. ಪ್ಲೀಸ್ ದ ಗಾಡ್, ದೇವರನ್ನು ಹೇಗೆ ಮೆಚ್ಚಿಸಬೇಕು? ಕೆಲವೊಂದು ಸಾರಿ ಗಂಡ ಹೆಂಡತಿನ ಮೆಚ್ಚಿಸ್ತಾನೆ, ಹೆಂಡತಿ ಗಂಡನನ್ನು ಕೂಡ ಮೆಚ್ಚಿಸ್ತಾಳೆ. ಮಕ್ಕಳು ತಂದೆ ತಾಯಿಯನ್ನು ಮೆಚ್ಚಿಸುವಂಥವರಾಗಿದ್ದಾರೆ, ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಕೂಡ ಮೆಚ್ಚಿಸುವಂಥವರಾಗಿದ್ದಾರೆ. ಕೆಲಸ ಮಾಡುವಂಥ ಉದ್ಯೋಗಿ ತನ್ನ ಮೇಲಾಧಿಕಾರಿಯನ್ನು ಕೂಡ ಕೆಲವೊಂದು ಸಾರಿ ಮೆಚ್ಚಿಸುತ್ತಾನೆ. ಪ್ರಪಂಚದಲ್ಲಿ ನೋಡುವಾಗ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮನುಷ್ಯ ಒಬ್ಬರನ್ನೊಬ್ಬರು ಮೆಚ್ಚಿಸುವಾತನಾಗಿದ್ದಾನೆ. ಅದು ಇಲ್ಲಿಗೆ ಉಳಿಯುವಂಥದ್ದಾಗಿದೆ, ಅದು ಇಲ್ಲಿಗೆ ನಿಲ್ಲುವಂಥದ್ದಾಗಿದೆ. ಸರಿ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೊಬ್ಬರು ಮೆಚ್ಚಿಸಿದರೆ ಅದು ಜೀವನವಾಗಿದೆ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ಆದರೆ ದೇವರನ್ನು ಹೇಗೆ ಮೆಚ್ಚಿಸಬೇಕು ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಇವತ್ತು ಮೊದಲನೇ ಅಂಶ,
ದೇವರನ್ನು ಹೇಗೆ ನಾವು ಮೆಚ್ಚಿಸಬೇಕು? ಆರಾಧನೆ ಮಾಡೋದ್ರ ಮುಖಾಂತರ ದೇವರು ಮೆಚ್ಚುತ್ತಾನ? ಅಷ್ಟೇ ಸಾಕ? ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರ ದೇವರು ಮೆಚ್ಚುತ್ತಾನ? ಅಷ್ಟೇ ಸಾಕ? ಪ್ರಾರ್ಥನೆ ಮಾಡೋದ್ರ ಮುಖಾಂತರ ದೇವರು ಮೆಚ್ಚುತ್ತಾನ? ಅಷ್ಟೇ ಸಾಕ? ಗಮನ ಕೊಡ್ರಿ, ಬಹಳ ಮುಖ್ಯವಾದಂಥ ಸಂದೇಶದಲ್ಲಿ ನಾವಿದ್ದೇವೆ. ದೇವರು ಯಾವುದನ್ನು ಮೆಚ್ಚುವಾತನಾಗಿದ್ದಾನೆ? ಎಸ್, 4ನೇ ಅಧ್ಯಾಯ 2ನೇ ವಚನ ನಾವು ನೋಡೋಣ ಪ್ರಿಯರೇ. ಅಲ್ಲಿ ಏನು ಹೇಳ್ತಾನಂದ್ರೆ, ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು, ಅದು ಬಹಳ ಪ್ರಾಮುಖ್ಯತೆ. ನೀವು ಯಾವ ರೀತಿಯಾಗಿ ನಡೆದ್ರೆ ದೇವರು ಮೆಚ್ಚುತ್ತಾನೆ? ಕಾಣಿಕೆ ಜಾಸ್ತಿ ಕೊಟ್ಟರು ದೇವರು ಮೆಚ್ಚುತ್ತಾನ? ದಶಮಾಂಶಕ್ಕೆ ಜಾಸ್ತಿ ಕೊಟ್ಟರು ದೇವರು ಮೆಚ್ಚುತ್ತಾನ? ಕೆಲವೊಬ್ರು ಹೇಳ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟು ದೇವರು ನಿಮ್ಮನ್ನು ಮೆಚ್ಚಿಸ್ತಾನಂತೇಳಿ. ನಾನು ಹೇಳ್ತೀನಿ ರೀ, ನೀನು ಕೋಟಿ ಅಲ್ಲ ಬಿಲಿಯನ್ ಗಟ್ಟಲೆ ರೊಕ್ಕ ಕೊಡು, ಆದರೆ ನಡತೆ ಬರೋಬ್ಬರಿ ಇಲ್ಲ ಅಂದರೆ ದೇವ್ರನ್ನ ಮೆಚ್ಚಕ್ಕಾಗಲ್ಲ. ಇದನ್ನು ಕೇಳ್ರಿ, ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರತಿಯೊಂದನ್ನು ದೇವರು ಅಳಿಯುವಾತನಾಗಿದ್ದಾನೆ. ನಾನು ಕೋಟಿ ಕೊಟ್ಟು ನಾನು ಅಕ್ರಮವಾಗಿ ನಡೆದರೆ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನಾವು ಹೇಗೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ? ಅದಕ್ಕೆ 1ನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೇ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ಇಲ್ಲಿ ಬಂತು, ನಾವು ಈಗ ಯಾರನ್ನು ಮೆಚ್ಚಿಸಬೇಕಾಗಿದೆ ರೀ? ದೇವರನ್ನು ಮೆಚ್ಚಿಸಬೇಕಾಗಿದೆ. ಮನುಷ್ಯನನ್ನಲ್ಲ, ಮನುಷ್ಯನ ಕಾರ್ಯಗಳನ್ನಲ್ಲ, ಮನುಷ್ಯನ ಬಟ್ಟೆಗಳನ್ನಲ್ಲ, ಮನುಷ್ಯನ ಹಣ ಅಲ್ಲ, ಮನುಷ್ಯನ ಆಸ್ತಿ ಅಲ್ಲ, ಮನುಷ್ಯನ ಸ್ಥಾನಮಾನ ಅಲ್ಲ. ಅವನು ಬೇಕಾದಂಥ ಉನ್ನತ ಪದವಿಯಲ್ಲಿರಲಿ, ಆದರೂ ಕೂಡ ನಾವು ಯಾರನ್ನೂ ಮೆಚ್ಚಿಸಬೇಕಾಗಿಲ್ಲ ರೀ. ನಾವು ಮೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಹೃದಯವನ್ನು ಪರಿಶೋಧಿಸುವಂಥ ದೇವರನ್ನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಮನುಷ್ಯ ಹೃದಯ ಪರಿಶೋಧನೆ ಮಾಡಲ್ಲ. ಡಾಕ್ಟ್ರುಗಳು ಕೂಡ ಕೆಲವೊಂದು ಸಾರಿ ಅವರು ಬರುವಂಥ ರಿಪೋರ್ಟ್ಗಳ ಮುಖಾಂತರವಾಗಿ ಏನೆಂಬುದಾಗಿ ನಿಮಗೆ ತಿಳಿಯಪಡಿಸ್ತಾರೆ. ಅವರು ನಿಮ್ಮನ್ನು ಯಾವುದರಿಂದ ಪರಿಶೋಧಿಸ್ತಾರೆ? ಒಂದು ಮಷಿನ್ಗಳಿಂದ, ಒಂದು ಶರೀರದ ಹಾವಭಾವಗಳಿಂದ, ಒಂದು ರಕ್ತದಲ್ಲಿರುವಂಥ ಕಣಗಳಿಂದ. ಇದರ ಮುಖಾಂತರವಾಗಿ ಅವರು ಪರಿಶೋಧಿಸುವಂಥವರಾಗಿದ್ದಾರೆ. ಕಾರಣ, ಅವರು ಯಾರೂ ಸೃಷ್ಟಿ ಮಾಡಿಲ್ಲ. ಆದರೆ ಸೃಷ್ಟಿಕರ್ತನು ನಮ್ಮ ಹೃದಯವನ್ನು ಪರಿಶೋಧಿಸ್ತಾನಂತಾರೆ. ಪ್ರತಿದಿನ ನನ್ನ ಆಲೋಚನೆ ಕೂಡ ದೇವರಿಗೆ ಗೊತ್ತಾಗ್ತದೆ. ಪ್ರತಿದಿನ ನಾನು ಏನು ನೋಡ್ತಾ ಇದ್ದೀನಿ ಅನ್ನುವಂಥದ್ದು ದೇವರಿಗೆ ಗೊತ್ತಾಗ್ತದೆ. ಪ್ರತಿದಿನ ನನ್ನ ಜೀವನದ ಚರಿತ್ರೆಯನ್ನೇ ಬಲ್ಲಂತ ದೇವರ ಆತನಾಗಿದ್ದಾನೆ ರೀ. ಅದಕ್ಕೋಸ್ಕರವಾಗಿ ಕಳೆದ ವಾರ ನಾನು ಹೇಳ್ತದೆ, ನಮ್ಮ ಗುಟ್ಟು ಯಾರಿಗೆ ಗೊತ್ತಿಲ್ಲದಿರ್ಬೋದು. 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಗುಟ್ಟು ಇರ್ಬೋದು. ಒಂದು ದಿನ ದೇವರು ಜೀವಬಾಧ್ಯರ ಪಟ್ಟಿಯ ಮುಖಾಂತರವಾಗಿ ಎಲ್ಲವನ್ನೂ ಬರಿದು ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಈ ಶರೀರ ಬೆಂಕಿಗೆ ಆಹುತಿ ಆಗುವುದಕ್ಕಿಂತ ಬದಲಾಗಿ ಕ್ರಿಸ್ತನ ನಿಮಿತ್ತವಾಗಿ ಕಷ್ಟ, ನೋವು, ಹಿಂಸೆಯನ್ನು ಅನುಭವಿಸಿ ನಿತ್ಯತ್ವದಲ್ಲಿ ಸೇರುವುದೇ ಭಾಗ್ಯ ಎಂಬುದಾಗಿ ತಿಳಿದುಕೊಳ್ಳಿ. ಆಮೆನ್. ಹಾಗಂದ ಮೇಲೆ 2ನೇ ಕೊರಿಂಥ 5:9 ಇನ್ನೊಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾಗಿ ಬರೆದಿದ್ದಾನೆ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಆಮೆನ್. ಅವರ್ ಗೋಲ್ ಈಸ್ ಟು ಪ್ಲೀಸ್ ದ ಗಾಡ್ ಎಂಬುದಾಗಿ. ನಮ್ಮ ಗುರಿ ದೇವರನ್ನು ಮೆಚ್ಚಿಸಬೇಕಾಗಿದೆ. ನನ್ನ ಗುರಿ ಸ್ವಂತ ಹೆಂಡತಿ, ಮಕ್ಕಳು, ಪರರನ್ನು, ಹೊರಗಿನ ಪ್ರಪಂಚದಲ್ಲಿರುವಂಥವರನ್ನು, ಸಂಬಂಧಿಕರನ್ನು ಮೆಚ್ಚಿಸುವಂಥದ್ದಲ್ಲ. ನಿನ್ನ ಗುರಿ ದೇವರನ್ನು ಮೆಚ್ಚಿಸಬೇಕಾಗಿದೆ. ಮುಂದೆ ಬರುತ್ತದೆ, ಹೌದ್ರಿ ಮೆಚ್ಚಿಸಬೇಕು ಹೇಗೆ? ಹೌ ಕ್ಯಾನ್ ವಿ ಪ್ಲೀಸ್ ದ ಗಾಡ್? ಹೇಗೆ ದೇವರನ್ನು ಮೆಚ್ಚಿಸಬೇಕು? ಬರೇ ಪ್ರಾರ್ಥನೆಯಿಂದನಾ? ದೇವರ ವಾಕ್ಯದ ಓದುವುದರಿಂದನಾ? ದೇವರ ಸನ್ನಿಧಿಗೆ ಬರುವುದರಿಂದನಾ? ಇಲ್ಲ. ಹೇಗೆ?
ಎಸ್, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದರಿಂದ ಒಂದು. ಎರಡನೇದಾಗಿ ನಾವು ಕ್ರಮವಾಗಿ ನಡೆಯುವುದರಿಂದ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. ಅಕ್ರಮವಾಗಿ ಅಲ್ಲ, ಗಮನ ಇರಲಿ, ಮೊದಲು ಓದಿಸಿದಂಥ ವಚನ. ಅಕ್ರಮವಾಗಿ ಅಲ್ಲ, ಕ್ರಮವಾಗಿ. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ. ಆಮೆನ್. ಸೊ ಹಾಗಾಗಿ ಗುರಿ ಏನಪ್ಪ? ನಮ್ಮ ಗುರಿ ಏನಾಗಿದೆ ಹೇಳ್ರಿ? ಅಲ್ಲ, ಇನ್ನೊಂದು ಸಾರಿ ಹೋದ್ರಿ, ನೀವೆಲ್ಲರೂ ಕನ್ಫ್ಯೂಸಲ್ಲಿದ್ರಿ. ಯಾಕಂದ್ರೆ ಅಡಿಗೆ ಮಾಡ್ಕೊಂಬಂದ್ರಿ ಮುಂಜಾನೆದ್ದು ಕನ್ಫ್ಯೂಸಲ್ಲಿದ್ರಿ. 2 ಕೊರಿಂಥ 5:9 ನೋಡ್ರಿ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಇದನ್ನು ಬಿಟ್ಟಿದ್ರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ ಅಂತ ಹೇಳ್ತಾನೆ. ನಮ್ಮ ಗುರಿ ಏನು ಹೇಳ್ರಿ? ದೇವರನ್ನು ಮೆಚ್ಚಿಸ್ಬೇಕು. ಹೆಂಗೆ ಮೆಚ್ಚಿಸ್ಬೇಕು? ಕ್ರಮವಾಗಿ ನಡೆಯುವುದರ ಮುಖಾಂತರವಾಗಿ. ಇನ್ನು ಅದನ್ನು ನಿಮಗೆ ಗೊತ್ತಾಗಲ್ಲ ಅಂದರೆ ಎಫೆಸ 5:10 ಇನ್ನೊಂದು ಮಾತು ಹೇಳ್ತಾನೆ, ಕರ್ತನಿಗೆ ಮೆಚ್ಚುಗೆಯಾದುದು ಏನೆಂಬುದು ಪರಿಶೋಧಿಸಿ ತಿಳಿದುಕೊಳ್ಳ್ರಿ ಅಂತ ಹೇಳ್ತದಾನೆ. ಎಷ್ಟು ಚೆನ್ನಾಗಿ ಬರೆದಿದ್ದ ನೋಡ್ರಿ. ಇಂಗ್ಲಿಷ್ನಲ್ಲಿ ಹೇಳ್ತಾನೆ, ಐ ಟ್ರೈ ಟು ಡಿಸರ್ನ್ ವಾಟ್ ಈಸ್ ಪ್ಲೀಸಿಂಗ್ ಟು ದ ಲಾರ್ಡ್ ಎಂಬುದಾಗಿ ಹೇಳ್ತದೆ. ಟ್ರೈ ಟು ಡಿಸರ್ನ್ ಅಂದರೆ ಯಾವುದರಿಂದ ದೇವರು ಮೆಚ್ಚುತ್ತಾನೆ. ನಾನು ಮೊಣಕಲಾಕಿ ಪ್ರಾರ್ಥನೆ ಮಾಡೋದ್ರಿಂದನ, ಉಪವಾಸ ಮಾಡೋದ್ರಿಂದನ, ದೇವರಿಗೆ ಕೊಡುವುದರಿಂದನ, ದೇವರಿಗೆ ಭಯಭಕ್ತಿಯಿಂದ ಜೀವಿಸೋದ್ರಿಂದನ, ದೇವರ ಸನ್ನಿಧಾನದಲ್ಲಿ ಕ್ರಮವಾಗಿ ನಡೆಯುವುದರಿಂದನ, ದೇವರ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದ್ರಿಂದನ? ಇದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ಯಾವ ರೀತಿಯಾಗಿ ನಮ್ಮನ್ನು ಏನಂತಂದರೆ ದೇವರನ್ನು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಮೆಚ್ಚಿಸಬೇಕೆಂಬುದಾಗಿ. ಇನ್ನೊಂದು ಕಡೆ ಅದೇ ಎಫೆಸ 5:17 ಇನ್ನೊಂದು ಮಾತು ಬರೀತಾನೆ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಬೇಕಂತಾರೆ. ಕೆಲವೊಂದು ಸಾರಿ ನಾವು ಬುದ್ಧಿ ಕೂಡ ತಪ್ಪಿಬಿಡ್ತೀವಿ ನಾವು. ನೋಡ್ರಿ, ನೀವು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ತಿಳುವಳಿಕೆ ಇದ್ದವರು, ಜ್ಞಾನಿಗಳು ಎನಿಸಿಕೊಂಡವರು, ಮೇಧಾವಿಗಳು ಎಲ್ಲರೂ ಬಿದ್ದು ಹೋಗಿದ್ದಾರೆ. ಎಲ್ಲಿ? ಅಕ್ರಮ ಸಂಬಂಧದಲ್ಲಿ. ಇವತ್ತು ನಾನು ನೀನು, ಅದಕ್ಕೆ ಪೇತ್ರ ಬಹಳ ಚೆನ್ನಾಗಿ ಬರೆದನ, ಸೈತಾನನ ಸಿಂಹದ ಉಪಾಧಿಯಲ್ಲಿ ಯಾರನ್ನೂ ನುಂಗಲೆಂಬುದಾಗಿ ಏನು ಮಾಡ್ತದನಂತವನು ವೇಟಿಂಗ್ ಮಾಡ್ತಾ ಇದ್ದಾನೆ. ಈಗೆಲ್ಲ ನೀವು ಸಂದೇಶ ಕೇಳ್ತಾ ಇದ್ದೀರಿ, ವೇಟಿಂಗ್ ಮಾಡ್ತದ ನಾವು. ಹಾಗಾಗಿ ದಯವಿಟ್ಟು ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ದೇವರು ಬರುವಂಥ ಕಾಲ ಸಮೀಪವಾಗ್ತದೆ. ಕಠಿಣ ದಿವಸಗಳಲ್ಲಿದ್ದೇವೆ, ಕಡೆ ಕಾಲದಲ್ಲಿದ್ದೇವೆ. ಹಾಗಾಗಿ ಪರಪುರುಷನ ಮೇಲೆ ಮನಸ್ಸಿಡದೆ, ಪರಸ್ತ್ರೀಯರ ಮೇಲೆ ಮನಸ್ಸಿಡದೆ ನಾವು ದೇವರನ್ನು ಮೆಚ್ಚಿಸ್ಬೇಕಂತಂದರೆ ಕ್ರಮವಾಗಿ ನಡೆಯುವಂಥವರಾಗಿರಬೇಕು. ನಾವು ಅಕ್ರಮವಾಗಿ ನಡೆಯುವುದಕ್ಕಾಗಿ ನಾವಿಲ್ಲ ಎಂಬುದಾಗಿ ತಿಳಿದುಕೊಳ್ಳ್ರಿ. ಅದಕ್ಕೆ ಇಬ್ರಿಯ 11:6 ಇನ್ನೊಂದು ಮಾತು ಹೇಳ್ತಾನೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರನ್ನು ಹೇಗೆ ಮೆಚ್ಚಿಸ್ತೀರಿ ನೀವು? ದೇವರ ಮೇಲೇ ನಂಬಿಕೆ ಇಲ್ಲ ಅಂದರೆ, ದೇವರನ್ನೇ ಸರಿಯಾಗಿ ನೀವು ತಿಳಿದುಕೊಂಡಿಲ್ಲ ಅಂದರೆ, ದೇವರ ವಾಕ್ಯಗಳೇ ನಿಮ್ಮ ಜೀವನದಲ್ಲಿ ಕೈಕೊಂಡಿಲ್ಲ ಅಂದರೆ, ಹೌ ಯು ಆರ್ ಗೋಯಿಂಗ್ ಟು ಪ್ಲೀಸ್? ಹೇಗೆ ನೀವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳಬೇಕು. ಹಾಗಾಗಿ ದೇವರನ್ನ ಗಂಡ ಹೆಂಡತಿನ ಮೆಚ್ಚಿಸ್ಬೇಕಾದ್ರೆ ಏನಾದರೂ ಆಕೆಗೆ ಇಷ್ಟವುಳ್ಳದು ತಂದು ಹೆಂಡತಿನ ಮೆಚ್ಚಿಸ್ತಾನೆ, ಹೌದಲ್ರಿ? ಸೇಮ್ ಹೆಂಡತಿ ಕೂಡ ಗಂಡನನ್ನು ಮೆಚ್ಚಿಸ್ಬೇಕಾದ್ರೆ ಯಾವುದಾದ್ರೂ ಇಷ್ಟವುಳ್ಳಂಥ ಪದಾರ್ಥದ ಅಥವಾ ಆಹಾರವನ್ನು ಸಿದ್ಧ ಮಾಡಿ ಹೆಂಡತಿ ಗಂಡನನ್ನು ಕೂಡ ಮೆಚ್ಚಿಸ್ಬೋದು. ಆದರೆ ನಾನು ನೀನು ದೇವರನ್ನು ಹೇಗೆ ಮೆಚ್ಚಿಸೋದಕ್ಕೆ ಸಾಧ್ಯ ಹೇಳ್ರಿ? ದೇವ್ರು ಮೆಚ್ಚಬೇಕಂದ್ರೆ ನಾವು ಏನು ಮಾಡಬೇಕಾಗ್ತದೆ? ಬರೇ ಭಾನುವಾರಕ್ಕೊಂದು ಸಾರಿ ಬಂದ್ರೆ ದೇವ್ರು ಮೆಚ್ಚಿದಂಗೆ ಆಗ್ತದ ಏನ್ರಮ್ಮ? ಹೇಳ್ರಿ. ಇಲ್ಲ, ಪ್ರತಿದಿನ ಪ್ರತಿಕ್ಷಣ ಪಾಪದ ಸುಳಿವು, ಪಾಪದ ಗಾಳಿ ನಮಗೆ ಅಂಟಿಕೊಳ್ಳಲಾರದ ಹಾಗೆ ದೇವರ ಕೃಪೆಯ ನೆರಳಿನಲ್ಲಿ ನಾವು ಮರೆಮಾಚಿ ಪ್ರಾರ್ಥನೆ, ವಾಕ್ಯ, ದೇವರ ಭಯಭಕ್ತಿಯಲ್ಲಿ ನಡೆಯುವಾಗ ಆಗ ದೇವರು ಮೆಚ್ಚುವಾತನಾಗಿದ್ದಾನ್ರಿ. ದೇವರು ಮೆಚ್ಚಬೇಕಂದ್ರೆ ನಾವು ಇದನ್ನು ಮಾಡುವಂಥವರಾಗಿರಬೇಕು. ನೋಡ್ರಿ, ಮೊದಲನೇ ಅವನ 3:22 ಇನ್ನೊಂದು ಮಾತು ಬರೀತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡ್ರೂ ಕೂಡ ಆತನಿಂದ ಹೊಂದುತ್ತೇವೆ ಅಂತ ಹೇಳ್ತಾನೆ. ದೇವ್ರನ್ನ ಮೆಚ್ಚಿಸಿ ನೋಡ್ರಿ, ನಿಮಗೇನು ಬೇಕಾದ್ರೂ ಸಿಗ್ತದೆ. ಗೊತ್ತಾದ್ರೆ ಒಬ್ಬ ಉದ್ಯೋಗಿ ಕೆಲಸ ಮಾಡ್ತಿದ್ದನಂತಂದರೆ ಮೇಲಾಧಿಕಾರಿಯ ಕೈ ಕೆಳಗಡೆ
ಆತನ ಮೆಚ್ಚಿಸಿದ್ರೆ ಅವನಿಗೆ ಪ್ರಮೋಷನ್ ಬರ್ತದೆ, ಗೊತ್ತದ? ಕೆಲಸ ಮಾಡೋರಿಗೆ ಗೊತ್ತಿರ್ತದೆ, ಪ್ರಮೋಷನ್ ಬರ್ತದೆ. ಪ್ರಮೋಷನ್ ಬೇಕಂದ್ರೂ ಕೂಡ ಕೆಲವರು ಏನಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಇವತ್ತು ನಾನು ನೀನು ಕೂಡ ದೇವ್ರನ್ನ ಮೆಚ್ಚಿಸಿದ್ರೆ ಪ್ರಾರ್ಥನೆಯಲ್ಲಿ ನೀನು ಏನು ಬೇಡ್ತದೆ ನಿನಗೆ ಸಿಗ್ತದೆ ಎಂಬುದಾಗಿ ಹೇಳ್ತದೆ ನಿನಗೆ. ಆಮೆನ್. ಇನ್ನೊಂದು ಸಾರಿ ಓದ್ತೀನಿ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುತ್ತೇವೆ ಎಂಬುದಾಗಿ ಹೇಳ್ತಾನೆ. ಆತನಿಂದ ನಾನು ನೀನು ಹೊಂದಬೇಕಾದ್ರೆ ನಾವು ದೇವರನ್ನು ಮೆಚ್ಚಿಸಬೇಕಾಗಿದೆ, ದೇವರಿಗೆ ಭಯಪಟ್ಟು ಜೀವಿಸಬೇಕಾಗಿದೆ. ಇದು ಹೇಗೆ ನೆರವೇರ್ತದೆ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದರಿಂದ ಮಾತ್ರ ಇದು ನೆರವೇರ್ತದೆ ಎಂಬುದಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಅದಕ್ಕೆ 4ನೇ ಅಧ್ಯಾಯದಲ್ಲಿ ಮೊದಲನೇ ಅಂಶ ಏನಿತ್ತಪ್ಪ ಅಂದರೆ ದೇವರನ್ನು ಮೆಚ್ಚಿಸುವುದು. ಇನ್ನು ಎರಡನೇದಾಗಿ ನೋಡುವುದಾದರೆ 3ನೇ ವಚನದಲ್ಲಿ ಎರಡನೇದಾಗಿ ದೇವರ ಚಿತ್ತ, ಗಾಡ್ಸ್ ವಿಲ್. ಮೊದಲನೇದಾಗಿ ಹೌ ಟು ಪ್ಲೀಸ್ ದ ಗಾಡ್. ಸೆಕೆಂಡ್ ಒನ್ ಈಸ್ ಹೌ ಟು ನೋ ದ ವಿಲ್ ಆಫ್ ಗಾಡ್ ಎಂಬುದಾಗಿ